ಪೈನಾಪಲ್ ಕೇಸರಿಬಾತ್ ರೆಸಿಪಿ. 1 ಕಪ್ ರವೆ, 1 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಲವಂಗದ ಪುಡಿ, ಆರೆಂಜ್ ಫುಡ್ ಕಲರ್ ಹಾಗೂ ಪೈನಾಪಲ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ, ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಂತರ ಅದೇ ಬಾಣಲೆಗೆ ನಾವು ತಗೊಂಡಿದ್ದಂಥ 1 ಕಪ್ ರವೆನ ಹಾಕಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರವೆ ಎಲ್ಲ ಸ್ವಲ್ಪ ದಪ್ಪವಾಗುವವರೆಗೂ ಫ್ರೈ ಮಾಡಬೇಕು. ರವೆ ಫ್ರೈ ಆಗುವಷ್ಟರಲ್ಲಿ ಒಂದು ಕಡೆ 1 ಕಪ್ ರವೆಗೆ 2 ಕಪ್ನಷ್ಟು ನೀರು ಹಾಕಿ ಕುದಿಸ್ಕೊಳ್ಬೇಕು. ರವೆಗೆ ಹಾಕಿ ಚೆನ್ನಾಗಿ ಕುದಿತಿರುವಂಥ ನೀರನ್ನು ಈಗ ಅದನ್ನು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ರವೆ ಎಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ಆನಂತರ ಅದಕ್ಕೆ ನಾವು ತಗೊಂಡಿದ್ದಂಥ ಆರೆಂಜ್ ಫುಡ್ ಕಲರ್, ದ್ರಾಕ್ಷಿ, ಗೋಡಂಬಿ ಮತ್ತು ಸಕ್ಕರೆ, ಪೈನಾಪಲ್ ಪ್ಯೂರಿನ ಹಾಕಿ 1-2 ನಿಮಿಷ ಕುದಿಸ್ಕೊಂಡು ಅದಕ್ಕೆ ಏಲಕ್ಕಿ, ಲವಂಗದ ಪುಡಿ ಮತ್ತು 2 ಸ್ಪೂನಷ್ಟು ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಇಡಬೇಕು. ಈಗ ನಮಗೆ ಪೈನಾಪಲ್ ಕೇಸರಿಬಾತ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.